ಎಸ್ ಗುರುಜಿ. ಜೊತೆಗೆ ಈ ಭಗವಂತ ಅನ್ನೋ ಒಂದು ಕಾನ್ಸೆಪ್ಟ್ ಅಂತ ಬಂದ್ರೆ ತುಂಬಾ ಜನ ಅನ್ಕೊಳ್ಳೋದು ಒಂದು ರೂಪವನ್ನ ಕೊಡುವಂಥದ್ದು ಅಥವಾ ಒಂದು ದೇವಾಲಯವನ್ನ ಮಾಡಿ ನಾವು ಅಲ್ಲೇ ಹೋಗಿ ಅವನನ್ನ ಪ್ರೇಯರ್ ಮಾಡುವಂಥದ್ದು ಇದೆಲ್ಲವನ್ನು ಮಾಡ್ತೀವಿ. ನೀವು ಹೇಳ್ದಾಗೆ ಭಗವಂತ ನಮ್ಮ ಒಳಗೆ ಇದ್ದಾನೆ, ಅಲ್ಲಿ ಹುಡುಕುವಂತ ಪ್ರಯತ್ನ ಮಾಡಬೇಕು ಅಂತ ಹೇಳಿದ್ರಿ. ಭಗವಂತ ನಮ್ಮ ಒಳಗೆ ಇರೋದೇ ಆಗಿದ್ರೆ ನಾವು ಈ ದೇವಸ್ಥಾನ ಅಂತ ಹೇಳಿ ಅವನಿಗೆ ಒಂದು ಸ್ಥಾನವನ್ನ ಕೊಟ್ಟು ಒಂದು ದೇವಸ್ಥಾನವನ್ನ ನಿರ್ಮಾಣ ಮಾಡಿ ಒಂದು ರೂಪವನ್ನ ಕೊಟ್ಟು ವಿಗ್ರಹ ರೂಪದಲ್ಲಿ ಒಂದು ಹೆಸರನ್ನು ಕೊಟ್ಟು ನಾವು ಅವನನ್ನ ಪೂಜೆ ಮಾಡ್ತಿದ್ದೀವಿ. ಅವನಿಗೆ ಕೊಟ್ಟಿರ್ತಕ್ಕಂಥ ಈ ದೇವಸ್ಥಾನ ಅಂದ್ರೆ ಅವನು ವಾಸ ಮಾಡುವಂತಹ ಮನೆ ಅಂತ ಅನ್ಕೋಬೇಕಾ? ಅವನಿಗಿರೋ ರೂಪ ನಮಗೆ ಈ ರೂಪ ಕೊಟ್ಟಿದ್ಯಾ ಹಾಗಾಗಿ ನಿನ್ನನ್ನ ಈ ರೂಪದಲ್ಲಿ ಪೂಜೆ ಮಾಡ್ತಿದೀವಿ ಅಂತ ಅನ್ಕೋಬೇಕಾ? ಅಥವಾ ಅವನಿಗೆ ಹೆಸರನ್ನ ಕೊಟ್ಟಿದೀವಿ, ನಾವು ಒಂದು ಹೆಸರಲ್ಲಿ ಗುರುತಿಸ್ಕೋತಾ ಇದೀವಿ ಹಾಗಾಗಿ ಅವನನ್ನ ಗುರುತಿಸೋದಕ್ಕೆ ಒಂದು ಹೆಸರನ್ನ ಕೊಟ್ಟಿರುವಂಥದ್ದು. ಯಾಕೆ ಈ ಭಗವಂತನಿಗೆ ಇಷ್ಟು ಹೆಸರುಗಳು, ಇಷ್ಟು ರೂಪ ಅಥವಾ ಈ ದೇವಸ್ಥಾನ ಅಂತ ಅಲ್ಲಿಗೆ ಹೋಗಿ ಹುಡುಕುವಂತ ಪದ್ಧತಿಗಳು ಏನಕ್ಕೆ ಜಾರಿಗೆ ಬಂದಿದ್ದು? ಯಾವ ಉದ್ದೇಶದಿಂದ ದೇವಸ್ಥಾನಕ್ಕೆ ನಾವು ಹೋಗಿ ಭಗವಂತನನ್ನ ಪ್ರಾರ್ಥನೆ ಮಾಡಬೇಕು? ನೋಡಿ, ವಿಶ್ವದ ಅಗಾಧ ಶಕ್ತಿ ಏನಿದೆ ಅಂದರೆ ಸಮುದ್ರ ಆಗಬೇಕು, ಸಾಗರ ಆಗಬೇಕು ಅಂತ ಹೇಳಿದರೆ, ನೋಡಿ, ಸಾಗರ ಆಗಬೇಕು ಅಂದರೆ ಒಂದೊಂದು ಹನಿಗಳು ಸಹ ಸೇರಿಯೇ ಸಮುದ್ರವಾಗುವುದು. ಹಾಗಾಗಿ ವಿರಾಟ ಸ್ವರೂಪದ ಭಾಗವಾಗಿಯೇ ನಾವು ಸಹ ಇರುವಂಥದ್ದು. ವಿಗ್ರಹ ಆರಾಧನೆ ತಪ್ಪಲ್ಲ, ಆದರೆ ವಿಗ್ರಹ ಆರಾಧನೆಯೇ ಅಂತಿಮ ಗುರಿಯಲ್ಲ. ಹಾಗಾಗಿ ಭಗವಂತನನ್ನು ಸ್ಥೂಲ ರೂಪದಲ್ಲಿ ಹಾಗೂ ಸೂಕ್ಷ್ಮ ರೂಪದಲ್ಲಿ ನಾವು ಅವನನ್ನು ಆರಾಧನೆ ಮಾಡಬೇಕಾಗತ್ತೆ. ನಾವೇ ವಿಗ್ರಹ ಆಗಿದ್ದಾಗ ಇನ್ನೊಂದು ವಿಗ್ರಹದ ಅವಶ್ಯಕತೆ ಏನಕ್ಕೆ ಅಲ್ವಾ? ನಾವೇ ವಿಗ್ರಹ. ನಮ್ಮನ್ನು ನಾವು ನೋಡಿಕೊಂಡಾಗ ಮಾತ್ರ ಭಗವಂತನ ವಾಸ್ತವಿಕ ಚಿತ್ರಣ ನಮಗೆ ಗೊತ್ತಾಗುತ್ತೆ. ಸಾಧನೆಯ ಸಾಧಕನಿಗೆ ಆರಂಭದ ಭಾಗವಾಗಿ ವಿಗ್ರಹ ಬೇಕಾಗುತ್ತೆ. ಆ ವಿಗ್ರಹವನ್ನು ಅವನು ಆರಾಧನೆ ಮಾಡ್ತಾ ಮಾಡ್ತಾ ತನ್ನ ಅರಿವಿಗೆ ಆ ವಿಗ್ರಹದ ಚೈತನ್ಯವನ್ನು ಕಂಡುಕೊಂಡು ಅದನ್ನು ತನ್ನ ಹೃದಯದಲ್ಲಿ ಸ್ಥಾಪಿಸಿಕೊಂಡು ಅಲ್ಲಿಂದನೇ ದೈವತ್ವವನ್ನು ಹೊಂದಿ ಅದೇ ವಿಶ್ವರೂಪ ಶಕ್ತಿ ಅಂತ ಕಂಡುಕೊಳ್ತಾನಲ್ಲ, ಅದು ದೈವತ್ವ. ಹಾಗಾಗಿ ನಮ್ಮ ಮನಸ್ಸಿನ ಒಳ ಹೊರಗೆ ಭಗವಂತ ವ್ಯಾಪಿಸಿದ್ದಾನೆ. ಅದಕ್ಕೆ ರುದ್ರಚಮಕ ಹಾಗೂ ರುದ್ರ ನಮಕಗಳಲ್ಲಿ ಈಶ್ವರನ ಬ್ರಹ್ಮಾಂಡ ಶಕ್ತಿಯನ್ನು ವರ್ಣಿಸಿದ್ದಾರೆ. ನಿಮಗೆ ರುದ್ರಾಧ್ಯಾಯದ ರುದ್ರಚಮಕ ರುದ್ರನಮಕಗಳಲ್ಲಿ ಇದರ ಉಲ್ಲೇಖ ನಿಮಗೆ ಸಿಗುತ್ತೆ. ಬ್ರಹ್ಮಾಂಡ ವ್ಯಾಪ್ತ ದೇಹ ಅಂತ ಕರೀತಾರೆ. ಬ್ರಹ್ಮಾಂಡಗಳನ್ನು ವ್ಯಾಪಿಸಿರುವಂಥನು ಭಗವಂತ. ಹಾಗಾಗಿ ಅವನು ಒಳಗು ಹೊರಗು ಎಲ್ಲ ವ್ಯಾಪ್ತನಾಗಿದ್ದಾನೆ. ಹಾಗಾಗಿ ಅವನ ಅಸ್ತಿತ್ವ ಕಂಡುಕೋಬೇಕು. ನಾವು ಕಂಡುಕೋಬೇಕಂತಂದರೆ ನಾವು ನಮ್ಮ ಅಸ್ತಿತ್ವವನ್ನು ನಾವು ಕಂಡುಕೋಬೇಕು.